ಇನ್ನು ಉಗ್ರರನ್ನ ಪೋಷಿಸ್ತಾ ಪಾಪರ್ ಆಗಿದೆ ಪಾಕಿಸ್ತಾನ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ದೇಶವನ್ನ ನಡೆಸೋದಕ್ಕೆ ಹಣ ಇಲ್ಲದೆ ಪಾಕಿಸ್ತಾನ ಪರದಾಟವನ್ನ ನಡೆಸ್ತಾ ಇದೆ. ವಿಶ್ವ ನಾಯಕರಿಂದ ಹಣಕ್ಕಾಗಿ ಅಂಗಲಾಚಿತ್ತು ಪಾಕ್ನ ಮನವಿಗೆ ವಿಶ್ವ ನಾಯಕರು ಸೊಪ್ಪು ಹಾಕಿಲ್ಲ. ಇದೀಗ ಟರ್ಕಿಯಿಂದ ಸಾಲಕ್ಕೆ ಪಾಕಿಸ್ತಾನ ಮನವಿ ಮಾಡ್ತಾ ಇದೆ, ಸಾಲ ಕೊಡಿ ಅಂತ. ಶಸ್ತ್ರಾಸ್ತ್ರಗಳನ್ನ ಈಗಾಗಲೇ ಟರ್ಕಿಯಿಂದ ಪಡ್ಕೊಂಡಿತ್ತು. ಈಗ ಸಾಲವನ್ನ ಕೊಡಿ ಅಂತ ಟರ್ಕಿ ಬಳಿ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ IMF ನಿಂದ ಕೂಡ ಸಾಲವನ್ನ ಪಡ್ಕೊಳ್ಳುವಲ್ಲಿ ಒಂದು ಹಂತಕ್ಕೆ ಯಶಸ್ವಿಯಾಗಿದೆ ಪಾಕಿಸ್ತಾನ. ಇದೀಗ ಮತ್ತಷ್ಟು ಸಾಲವನ್ನ ಕೊಡಿ ಅಂತ ಟರ್ಕಿ ಬಳಿ ಮನವಿಯನ್ನ ಮಾಡಿಕೊಂಡಿರೋರು. ಟರ್ಕಿ ಈಗಾಗಲೇ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿತ್ತು ಪಾಕಿಸ್ತಾನಕ್ಕೆ. ಅದರ ಜೊತೆಗೆ ಶಸ್ತ್ರಾಸ್ತ್ರಗಳ ಜೊತೆಗೆ ಡ್ರೋನ್ ಆಪರೇಟರ್ಗಳನ್ನು ಕೂಡ ಪಾಕಿಸ್ತಾನಕ್ಕೆ ಕಳಿಸಿತ್ತು ಅನ್ನೋದು ಇತ್ತೀಚೆಗಷ್ಟೇ ಬಹಿರಂಗ ಆಗಿತ್ತು. ಇಬ್ಬರು ಟರ್ಕಿಯ ಡ್ರೋನ್ ಆಪರೇಟರ್ಗಳು ಕೂಡ ಮೃತಪಟ್ಟಿದ್ದು ಕೂಡ ಗೊತ್ತಾಗಿದೆ. ಈಗ ಸಾಲ ಕೊಡಿ ಅಂತ ಟರ್ಕಿ ಬಳಿ ಮನವಿಯನ್ನ ಮಾಡಿಕೊಳ್ತಾ ಇದೆ ಪಾಕಿಸ್ತಾನ. IMF ನಿಂದ ಇತ್ತೀಚೆಗಷ್ಟೇ ಸಾಲವನ್ನ ಪಡ್ಕೊಂಡಿತ್ತು. 8,700 ಕೋಟಿ ರೂಪಾಯಿ ಸಾಲವನ್ನ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಆದ್ರೆ ಅದರ ಬೆನ್ನಲ್ಲೇ ಅದೇನ್ ಮಾಡಿದ್ದು ಅಂತಂದ್ರೆ, ಪಾಕಿಸ್ತಾನದಲ್ಲಿ ಭಾರತದ ದಾಳಿಯಲ್ಲಿ ಅಲ್ಲಿನ ಭಯೋತ್ಪಾದಕರು ಮೃತಪಟ್ಟರು. ಅವರ ಕುಟುಂಬಸ್ಥರಿಗೆ 1 ಕೋಟಿ ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿತ್ತು. ಇದರ ಬೆನ್ನಲ್ಲೇ ಒಂದಷ್ಟು ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಮತ್ತೆ ಅದನ್ನು ಪುನರ್ ನಿರ್ಮಾಣ ಮಾಡೋದಕ್ಕೂ ಕೂಡ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ. ಇದರ ಜೊತೆಗೆ ಈಗ ಟರ್ಕಿ ಬಳಿ ಮನವಿಯನ್ನ ಮಾಡ್ತಾ ಇದೆ. ಇನ್ನು ಪಾಕಿಸ್ತಾನಕ್ಕೆ ನೆರವು ನೀಡಿದಂತಹ ಟರ್ಕಿಗೆ ಭಾರತೀಯರು ಬಾಯ್ಕಾಟ್ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲೂ ಕೂಡ ಟರ್ಕಿ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ. ಟರ್ಕಿಯ ಸೇಬುಗಳನ್ನು ಸುಟ್ಟು ಜನರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನಾಕಾರರಿಂದ ಕಪ್ಪು ಪಟ್ಟಿ ಪ್ರದರ್ಶನ ಆಗಿದೆ. ಟರ್ಕಿಯ ವಸ್ತುಗಳನ್ನ ಬಹಿಷ್ಕರಿಸಬೇಕು ಅಂತ ಕರೆ ಕೊಡಲಾಗಿದೆ. ಟರ್ಕಿಗೆ ಆಮದು ಅಥವಾ ರಫ್ತನ್ನ ಮಾಡಬಾರ್ದು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಲಾಗ್ತಾ ಇದೆ. ಟರ್ಕಿಯಿಂದ ಆಗುವಂತಹ ಯಾವುದೇ ಆಮದಾಗುವಂತಹ ವಸ್ತುಗಳಾಗಿರಬಹುದು, ಅಲ್ಲಿಗೆ ರಫ್ತಾಗುವಂಥದ್ದನ್ನು ಕೂಡ ಮಾಡಬಾರ್ದು. ಈ ರೀತಿಯಾಗಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಟರ್ಕಿ ವಿರುದ್ಧ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕಾಶ್ಮೀರದ ಪುಲ್ವಾಮಾದಲ್ಲಿ ಕಳೆದ ತಿಂಗಳು ನಮ್ಮ ಭಾರತೀಯ 26 ಜನರನ್ನ ಧರ್ಮಾತೀತವಾಗಿ ಅವರ ಹೆಂಡತಿ ಮತ್ತು ಮಕ್ಕಳ ಎದುರಿನಲ್ಲಿ ಹತ್ಯೆ ಮಾಡದಂತಹ ಉಗ್ರರನ್ನ ಸದೆಬಡಿಲಿಕ್ಕೆ ನಾವು ಆಪರೇಷನ್ ಸಿಂಧೂರ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾಗಿ ಸೇನೆ ಕೈಗೊಂಡಿತ್ತು. ಈ ಉಗ್ರರನ್ನ ಹೊಡೆಯುವ ಸಂದರ್ಭದಲ್ಲಿ, ಅವರನ್ನು ದಮನ ಮಾಡುವ ಸಂದರ್ಭದಲ್ಲಿ ನಮ್ಮ ಈ ಆಪರೇಷನ್ ಸಿಂಧೂರ ಕಾರ್ಯಕ್ರಮಕ್ಕೆ ನಮ್ಮ ಪಾಕಿಸ್ತಾನಕ್ಕೆ ನಮ್ಮ ಟರ್ಕಿ ದೇಶ ಸಹಾಯ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.